ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ. ರಾಜ್ಯ ರಾಜಕೀಯದಲ್ಲಿ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇದಕ್ಕೆ ಸಂಬಂಧಪಟ್ಟ ಹಾಗಿನ ಸಚಿವರ ರಾಜೀನಾಮೆ ಕೇಳೋದು ಇದು ಆಗಾಗ ನಡೀತಾನೆ ಇರುತ್ತೆ. ಇತ್ತೀಚೆಗೆ ಅದು ಹೆಚ್ಚಾಗ್ತಾನೆ ಇದೆ. ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಸರದಿ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಆದ್ರೆ ಸಚಿನ್ನ ಡೆತ್ ನೋಟ್ನಲ್ಲಿ ನನ್ನ ಹೆಸರಿದ್ಯಾ ಅಂತ ಸಚಿವರು ಪ್ರಶ್ನಿಸ್ತಾ ಇದ್ದಾರೆ. ಇತ್ತ ಸಚಿನ್ ಕುಟುಂಬಸ್ಥರ ಆಕ್ರೋಶ ಕೂಡ ಸರ್ಕಾರದ ವಿರುದ್ಧವಾಗಿ, ಪೊಲೀಸರ ವಿರುದ್ಧವಾಗಿ ಹೆಚ್ಚಾಗ್ತಾ ಇದೆ. ಆಕ್ರೋಶದ ಕಟ್ಟೆ ಒಡೆದಿದೆ. ಕಾಕಿ ವಿರುದ್ಧವೇ ಗುತ್ತಿಗೆದಾರ ಸಚಿನ್ ಸಹೋದರಿಯರು ಸಿಡಿದೆದ್ದಿದ್ದಾರೆ. ಸಚಿವರು ಸಾಂತ್ವನ ಹೇಳಿದ್ರು ನ್ಯಾಯ ಸಿಗುತ್ತೆಂಬ ನಂಬಿಕೆ ಕಳೆದು ಹೋಗಿದೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ಹೀಗಾಗಿ ಸಚಿವರ ಮುಂದೆಯೇ ಪೊಲೀಸರ ವಿರುದ್ಧ ಸಹೋದರಿಯರು ಆಕ್ರೋಶ ಹೊರಹಾಕಿದ್ದಾರೆ. ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಪೊಲೀಸರು ಕಾಲಿಡ್ತಾಗಿದ್ದಂತೆ ಸಚಿನ್ ಸಹೋದರಿಯರು ಕಿಡಿಕಾರಿದ್ರು. ದೂರು ಕೊಡಲು ಹೋದಾಗ ಸರಿಯಾಗಿ ಸ್ಪಂದಿಸಲಿಲ್ಲ, ಕೇಸ್ ದಾಖಲಿಸಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಸಿಟ್ಟಾದ ಸಚಿನ್ ಸಹೋದರಿಯರು ನಮ್ಮ ಮನೆಗೆ ಬರಬೇಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ ಸಮಾಧಾನ ಪಡಿಸಿದ್ದಾರೆ. ನಿಮ್ಮ ಪರಿವಾರದವರಿಗೆ ನಮ್ಮ ರಕ್ಷಣೆ ಸಿಗಬೇಕು, ಮತ್ತೆ ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗಬೇಕು. ಅದಕ್ಕೆ ಇವತ್ತು ನಾನು ಬಂದಿದ್ದೇನೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಸಾವಿನ ಮನೆಯಲ್ಲೇ ರಾಜಕೀಯ. ಆರೋಪಿಯನ್ನ ಯಾಕೆ ಬಂಧಿಸಿಲ್ಲ? ಸಚಿನ್ ಕುಟುಂಬಸ್ಥರ ಪ್ರಶ್ನೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದ ಸಚಿನ್ ಡೆತ್ ನೋಟ್ ಬರೆದಿಟ್ಟು ರೈಲಿಗೆ ತಲೆ ಕೊಟ್ಟಿದ್ರು. ಈ ಪ್ರಕರಣವೀಗ ಬಿಜೆಪಿಗೆ ಅಸ್ತ್ರವಾಗಿದೆ. ಇದೇ ಹೊತ್ತಲ್ಲಿ ಸಚಿನ್ ನಿವಾಸಕ್ಕೆ ಆಗಮಿಸಿದ್ದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಇದೇ ವೇಳೆ ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿರೋ ವ್ಯಕ್ತಿಗಳನ್ನ ಏಕಿನ್ನೂ ಬಂಧಿಸಿಲ್ಲ ಅಂತ ಸಚಿನ್ ಸಹೋದರಿಯರು ಪ್ರಶ್ನಿಸಿದ್ದಾರೆ. ಯಾಕೆ ಈ ರೀತಿ ಸಚಿನ್ ಏನು ಒತ್ತಡ ಬಂತು? ಬರ್ದಿದ್ದ ಪ್ರಕಾರ ಏನಿದೆ, ಈಗಾಗಲೇ ನೀವೆಲ್ಲ ಬರ್ದಿದ್ದೆಲ್ಲ ಎಲ್ಲರ ಗಮನದಲ್ಲಿದೆ. ಸಾಯೋ ವ್ಯಕ್ತಿ ಬರ್ತಿದ್ ನೋಟ್ ಮೇಲೆ ಅರೆಸ್ಟ್ ಆಗ್ಬೇಕಾ ಇಲ್ಲ? ಅವ್ರು ಕುಂತಲ್ಲಿ ಕಾನ್ಫರೆನ್ಸ್ ಮಾಡ್ತಾರೆ, ಅವ್ರಿಗೆ ಬಿಟ್ಟು ಕೊಡ್ತೀರಿ ಅಂದ್ರೆ ಏನ್ ಮಾಡ್ತಾರೆ ಸರ್? ಅದು ನೋಡಿ, ಯಾರಿಗೆ ಯಾರು ಬಿಡಂತ ಪ್ರಶ್ನೆ ಇಲ್ಲ. ಕೇಳಿ, ಸತ್ಯಾಂಶ ಏನಿದೆ, ಸತ್ಯಾಂಶದ ಆಧಾರದ ಮೇಲೆ ಕ್ರಮ ಡೆಫಿನೆಟ್ಲಿ. ಸಚಿನ್ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಘೋಷಣೆ. ಸಚಿನ್ ಕುಟುಂಬಸ್ಥರನ್ನ ಸಮಾಧಾನ ಪಡಿಸಿದ ಸಚಿವರು ನ್ಯಾಯ ಕೊಡಿಸೋ ಭರವಸೆ ನೀಡಿದ್ದಾರೆ. 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಅಂತ ಹೇಳೋ ಮೂಲಕ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ಮತ್ತೆ ಪುನಃ ಬರೋದಿಲ್ಲ. ಆದರೂ ಆ ಪರಿವಾರದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲಾದರೂ ಪ್ರಿಯಾಂಕ್ ಖರ್ಗೆಯವರು ಇವತ್ತು ಇದಕ್ಕೆ ಕಾರಣಕರ್ತ ಅಂತ ಹೇಳಿ ಡೆತ್ ನೋಟಲ್ಲಿ ಇದೆಯಾ? ಆ ರೀತಿಯಲ್ಲಿ ಇಲ್ಲ, ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಹೌದು, ಈಗ ನೋಡಿ, ಅದಕ್ಕೆ ಈಗ ಪ್ರಿಯಾಂಕ್ ಅವರೇ ಹೇಳಿದಾರಲ್ಲ ನೋಡಿ, ಇವೆಲ್ಲ ಸಮಗ್ರವಾದಂಥ ಏನು ವಿಷಯಗಳಿದೆ, ಆ ಡೆತ್ ನೋಟಲ್ಲಿ ಏನೇನಿದೆ ಅವೆಲ್ಲದ್ರ ಬಗ್ಗೆ ತನಿಖೆ ಆಗ್ತದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯ. ರಾಜೀನಾಮೆ ಕೇಳೋ ನೈತಿಕತೆ ಇಲ್ಲ ಅಂತ ಪ್ರಿಯಾಂಕ್ ತಿರುಗೇಟು. ಈಶ್ವರಪ್ಪನವ್ರ ರಾಜೀನಾಮೆಯನ್ನು ತಗೊಂಡು ಅದು ನಿಮಗೆ ಮಾದರಿ ಆಗ್ಬೇಕಲ್ಲ, ಅದು ನಿಮಗೂ ಅನ್ವಯಿಸ್ಬೇಕಲ್ಲ. ನಾನು ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇನ್ನೂ ಯುವಕರಿದ್ದಾರೆ, ಬೇಕಾದಷ್ಟು ರಾಜಕೀಯ ಮಾಡಲಿಕ್ಕೆ ಸಾಕಷ್ಟು ಕಾಲಾವಧಿ ಇದೆ. ನಿಮ್ಮ ಮೇಲೆ ಆಪಾದನೆ ಬಂದಿದೆ, ನಿಷ್ಪಕ್ಷಪಾತವಾದಂತ ತನಿಖೆ ಆಗಲಿ ಅಂತೇಳಿ ರಾಜೀನಾಮೆ ಕೊಟ್ಟು ಒಬ್ಬ ಮಾದರಿ ರಾಜಕಾರಣಿ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ. ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡಕ್ಕಾಗ್ತದೆ. ನಾವು ವೆರಿ ಕ್ಲಿಯರ್ಲಿ
ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಈಶ್ವರಪ್ಪ ಅವ್ರ ಹೆಸರು ತಗೊಂಡಿದ್ದಾರೆ. ನಿಮ್ಮ ಕಾರ್ಯಕರ್ತರಿದ್ರು. ಡೆತ್ ನೋಟ್ ನಲ್ಲಿ ನನ್ನ ಹೆಸರಿದೆಯಾ? ಪ್ರಿಯಾಂಕ್ ಖರ್ಗೆ ಪ್ರಶ್ನೆ. ನಾನು ಹೇಳ್ತಾ ಇದ್ದೀನಲ್ಲ, ಪುರಾವೆ ಕೊಡಿ ಸ್ವಾಮಿ, ಡಾಕ್ಯುಮೆಂಟ್ಸ್ ಕೊಡಿ. ಬಹಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಾನೆ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ. 8 ಜನ ಆರೋಪಿನಲ್ಲಿ ನಾನು ಇದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇ. ಹೆಣ ಬಿದ್ದಾಗೆಲ್ಲ ಬಿಜೆಪಿ ಅವರಿಗೆ ರಾಜಕೀಯನೇ ಬರುತ್ತೆ ಹೊರತು ನಿಜವಾಗ್ಲೂ ಜನರಿಗೆ ನ್ಯಾಯ ಕೊಡಿಸಬೇಕಂತ ಯಾವುದೇ ಅವ್ರಿಗೆ ಇದು ಇಲ್ಲ. ಏನೇ ಮಾಡಿದ್ರು IT, ED, CBI ಯಾರಿಗೆ ಹೋಗಿ ಮೋದಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಗವರ್ನರ್ ಮುಖಾಂತರ ಕೆಲಸ ಮಾಡ್ಕೊತೀರಾ, ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ. ಇನ್ನು ಸಚಿನ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡ್ತಿರೋ ಬಗ್ಗೆಯೂ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ನಿಯೋಗ ಮುನಿರತ್ನ ಮನೆಗೆ ಹೋಗ್ಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಸಚಿನ್ ಮನೆಗೆ ಭೇಟಿ ಕೊಡ್ತಾರೆ. ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ ಅಧ್ಯಕ್ಷರು. ಆ ವರದಿ ಬರಲಿ. ಮತ್ತು ಈಗಾಗಲೇ ಪೊಲೀಸ್ ಇಲಾಖೆಯವರು ಕೇಸನ್ನು ದಾಖಲು ಮಾಡಿದ್ದಾರೆ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲೇ ತನಿಖೆಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಪ್ರಿಯಾಂಕಾ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾನೆ. ನಿಯೋಗ ಹೋಗಬೇಕಾಗಿದ್ದು ಬೀದರಿಗಲ್ಲ, ನಿಯೋಗ ಹೋಗಬೇಕಾಗಿದ್ದು ಮುನಿರತ್ನ ಅವ್ರ ಮನೆಗೆ. ಹೇಗೆ HIV ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರಿಗೆ HIV ಇಂಜೆಕ್ಷನ್ ಚುಚ್ಚಬೇಕಂತಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕಾಗಿರೋದು. ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ವಿಜಯೇಂದ್ರ ಆಗ್ರಹ. ಇನ್ನು ಈ ಸಂಬಂಧ ಟ್ವೀಟ್ ಮಾಡಿರೋ BY ವಿಜಯೇಂದ್ರ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಸಂಜೆ ಸಚಿನ್ ನಿವಾಸಕ್ಕೂ ಭೇಟಿ ನೀಡಿದ್ದ ವಿಜಯೇಂದ್ರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಕಿಂಚಿತ್ತಾದ್ರೂ ಮನುಷ್ಯತ್ವ ಇದ್ರೆ ಆ ಬಡ ಕುಟುಂಬಕ್ಕೆ ನ್ಯಾಯ ಏನಾದ್ರೂ ಸಿಗ್ಬೇಕು ಅಂತಾರೆ. ಪಾಪ ಪ್ರಾಣ ಅಂತೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ ಬನ್ನಿ. ಏನಾದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತನಿಖೆ ಆಗ್ಬೇಕಾಗ್ತದೆ, ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು CBI ತನಿಖೆನೇ ಆಗ್ಬೇಕು ಅಂತೇಳಿ ಪಾಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಆದರೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಾದ ಮುಂದಿಡ್ತಿದ್ದಾರೆ. ಅದೇನೇ ಇರಲಿ, ನಮ್ಗೆ ನ್ಯಾಯ ಕೊಡಿಸಿ ಅಂತ ಸಚಿನ್ ಕುಟುಂಬ ಕಣ್ಣೀರಿಟ್ಟಿದೆ. ಬೆಂಗಳೂರಿನಿಂದ ಪ್ರಸನ್ನ ಜೊತೆ ಸುರೇಶ್ ನಾಯ್ಕ್, TV9 ಬೀದರ್.